ಇಂದಿನ ತರಗತಿಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಮೊದಲನೇ ಅಧ್ಯಾಯದ 3ನೇ ಟಾಪಿಕ್ ರಾಜಕೀಯ ಸಿದ್ಧಾಂತದ ಸ್ವರೂಪ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. The topic is nature or characteristics of political theory, second semester BA, chapter number 1, session number 3. The topic is nature or characteristics of political theory. Introduction. Political theory is that branch of political science which attempts to arrive at generalizations, inferences or conclusions from the data gathered by various specialists relating to political phenomena. ಕ್ಯಾಟ್ಲಿನ್, ಆರ್ನಾಲ್ಡ್ ಬ್ರೆಕ್ಟ್. ರಾಜಕೀಯ ಸಿದ್ಧಾಂತ ಅಂದರೆ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ವಿವಿಧ ತಜ್ಞರು ಸಂಗ್ರಹಿಸಿದ ದತ್ತಾಂಶದಿಂದ ಸಾಮಾನ್ಯೀಕರಣಗಳು, ನಿರ್ಣಯಗಳು ಅಥವಾ ತೀರ್ಮಾನಗಳಿಗೆ ಬರಲು ಪ್ರಯತ್ನಿಸುವ ರಾಜಕೀಯ ವಿಜ್ಞಾನದ ಶಾಖೆ. ತಜ್ಞರು ಅಂತ ಹೇಳಿದ್ರೆ ಕ್ಯಾಟ್ಲಿನ್, ಆರ್ನಾಲ್ಡ್ ಬ್ರೆಕ್ಟ್ ಮುಂತಾದವರು. Some political scientists consider political theory as a field within political science, just as they consider comparative government, public administration, and international politics as its other subdivisions. Political theory is concerned with two different types of knowledge. In the first place, it is concerned with political belief systems of a general and comprehensive. Secondly, it is concerned with political philosophy, which is thought about political thought. ಕೆಲವು ರಾಜಕೀಯ ಸಿದ್ಧಾಂತಿಗಳು ಅಥವಾ ವಿಜ್ಞಾನಿಗಳು ರಾಜಕೀಯ ಸಿದ್ಧಾಂತವನ್ನು ರಾಜಕೀಯ ವಿಜ್ಞಾನದೊಳಗಿನ ಕ್ಷೇತ್ರ ಅಂತ ಪರಿಗಣಿಸ್ತಾರೆ. ಅವರು ಹೋಲಿಕಾತ್ಮಕ ಸರ್ಕಾರ, ಸಾರ್ವಜನಿಕ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯವನ್ನು ಅದರ ಇತರ ಉಪವಿಭಾಗಗಳಾಗಿ ಪರಿಗಣಿಸ್ತಾರೆ. ರಾಜಕೀಯ ಸಿದ್ಧಾಂತವು ಎರಡು ವಿಭಿನ್ನ ರೀತಿಯ ಜ್ಞಾನಕ್ಕೆ ಸಂಬಂಧಪಟ್ಟಿದೆ. ಮೊದಲನೇದಾಗಿ ಇದು ಸಾಮಾನ್ಯ ಮತ್ತು ಸಮಗ್ರವಾದ ರಾಜಕೀಯ ನಂಬಿಕೆ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಿದೆ. ಎರಡನೇದಾಗಿ ಇದು ರಾಜಕೀಯ ಚಿಂತನೆಯ ಬಗ್ಗೆ ಯೋಚಿಸ್ತಕ್ಕಂತಹ ರಾಜಕೀಯ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ದ ಫಾಲೋಯಿಂಗ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೊಲಿಟಿಕಲ್ ಥಿಯರಿ. ದ ಫಾಲೋಯಿಂಗ್ ಆರ್ ಇಟ್ಸ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಕೆಳಕಂಡ ಕೆಲವು ಮುಖ್ಯ ಅಂಶಗಳೇ ಅದರ ಮುಖ್ಯ ಗುಣಲಕ್ಷಣಗಳು, ರಾಜಕೀಯ ಸಿದ್ಧಾಂತದ ಸ್ವರೂಪದ ಮುಖ್ಯ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಮೊದಲನೇದಾಗಿ ನಂಬರ್ 1, ಪೊಲಿಟಿಕಲ್ ಥಿಯರಿ ಹ್ಯಾಸ್ ಸಮ್ ಸ್ಟ್ಯಾಂಡರ್ಡ್ ಕಾಂಪೊನೆಂಟ್ಸ್. ರಾಜಕೀಯ ಸಿದ್ಧಾಂತವು ಕೆಲವು ಪ್ರಮಾಣಿತ ಅಂಶಗಳನ್ನು ಒಳಗೊಂಡಿದೆ. ಅಕಾರ್ಡಿಂಗ್ ಟು ಹೆನ್ರಿ ಬಿ ಮಾರ್ಗೋ, ದೇರ್ ಆರ್ 3 ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಪೊಲಿಟಿಕಲ್ ಥಿಯರಿ ವಿಚ್ ಆರ್ ಕಾಲ್ಡ್ ಫ್ಯಾಕ್ಚುಯಲ್ ಆರ್ ಡಿಸ್ಕ್ರಿಪ್ಟಿವ್, ಜನರಲೈಸೇಷನ್ ಆ್ಯಂಡ್ moral. During the process of arriving at conclusions, the theorist does not ignore the human needs, human aspirations and human values. According to Easton, the 3 elements of factual or descriptive. ಹೆನ್ರಿ ಬಿ ಮಾರ್ಗೋ ಪ್ರಕಾರ ರಾಜಕೀಯ ಸಿದ್ಧಾಂತದ 3 ಅಗತ್ಯ ಅಂಶಗಳಿವೆ. ಇವುಗಳನ್ನು ವಾಸ್ತವಿಕ ಅಥವಾ ವಿವರಣಾತ್ಮಕ, ಸಾಮಾನ್ಯೀಕರಣ ಮತ್ತು ನೈತಿಕ ಎಂದು ಕರೆಯಲಾಗುತ್ತದೆ. ತೀರ್ಮಾನಗಳಿಗೆ ಬರುವ ಪ್ರಕ್ರಿಯೆಯಲ್ಲಿ ಸಿದ್ಧಾಂತಿ ಮಾನವ ಅಗತ್ಯಗಳು, ಮಾನವ ಆಕಾಂಕ್ಷೆಗಳು ಮತ್ತು ಮಾನವ ಮೌಲ್ಯಗಳನ್ನು ನಿರ್ಲಕ್ಷಿಸೋಕೆ ಹೋಗೋದಿಲ್ಲ. ಈಸ್ಟನ್ ಪ್ರಕಾರ 3 ಅಂಶಗಳು: ವಾಸ್ತವಿಕ ಅಥವಾ ವಿವರಣಾತ್ಮಕ ಹೇಳಿಕೆಗಳು, ಅನಾಲಿಟಿಕಲ್ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ, ವಿಶ್ಲೇಷಣಾತ್ಮಕ ಅಧ್ಯಯನ, ಇದರ ಸ್ವರೂಪದಲ್ಲಿ ಬರ್ತಕ್ಕಂಥ ಎರಡನೇ ಮುಖ್ಯವಾದ ಗಮನಿಸಬೇಕಾದ ಅಂಶ. ಪೊಲಿಟಿಕಲ್ ಥಿಯರಿ ಈಸ್ ಅನ್ ಅನಾಲಿಟಿಕಲ್ ಸ್ಟಡಿ ಆಫ್ ಪೊಲಿಟಿಕಲ್ ಸಿಸ್ಟಮ್. The political thinkers like David Easton, Robert Dahl, Max Weber and Almond have laid emphasis on the understanding of political behavior of man. ರಾಜಕೀಯ ಸಿದ್ಧಾಂತವು ರಾಜಕೀಯ ವ್ಯವಸ್ಥೆಯ ವಿಶ್ಲೇಷಣಾತ್ಮಕ ಅಧ್ಯಯನವಾಗಿದೆ. ರಾಜಕೀಯ ಚಿಂತಕರಾದಂತಹ ಡೇವಿಡ್ ಈಸ್ಟನ್, ರಾಬರ್ಟ್ ದಾಲ್, ಮ್ಯಾಕ್ಸ್ ವೆಬರ್ ಮತ್ತು ಆಲ್ಮಂಡ್ ಮನುಷ್ಯನ ರಾಜಕೀಯ ನಡವಳಿಕೆಯ ತಿಳುವಳಿಕೆಗೆ ಒತ್ತು ನೀಡಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಮನುಷ್ಯನ ನಡವಳಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವರು ಹೆಚ್ಚು ಒತ್ತನ್ನು ನೀಡಿದ್ದಾರೆ. ಮಲ್ಟಿ ಆಸ್ಪೆಕ್ಟ್ಸ್ ಇದರ ಸ್ವರೂಪದಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಬಹು ಅಂಶಗಳು.
Political theory studies political phenomena in its various aspects. Its approach is multifaceted. It uses rationalistic and deductive method to find our what ought to be, which constitutes its ethical aspect, speculative aspect, sociological aspects, legal aspects, scientific aspect of political theory gets reflected. ರಾಜಕೀಯ ಸಿದ್ಧಾಂತವು ರಾಜಕೀಯ ವಿದ್ಯಮಾನಗಳನ್ನು ಅದರ ವಿವಿಧ ಅಂಶಗಳಲ್ಲಿ ಅಧ್ಯಯನ ಮಾಡುತ್ತದೆ. ಇದರ ವಿಧಾನ ಬಹುಮುಖಿಯಾಗಿದೆ. ಇದರ ನೈತಿಕ ಅಂಶಗಳು, ಊಹಾತ್ಮಕ ಅಂಶಗಳು, ಸಾಮಾಜಿಕ ಅಂಶಗಳು, ಕಾನೂನು ಅಂಶಗಳು, ರಾಜಕೀಯ ಸಿದ್ಧಾಂತದ ವೈಜ್ಞಾನಿಕ ಅಂಶಗಳು ಪ್ರತಿಫಲಿಸುವ ಮತ್ತು ನಮ್ಮ ಏನಾಗಬೇಕು ಎಂಬುದನ್ನು ಕಂಡುಹಿಡಿಯಲು ಇದು ತರ್ಕಬದ್ಧ ಅಥವಾ ಅನುಮಾನಾತ್ಮಕ ವಿಧಾನವನ್ನು ಬಳಸುತ್ತದೆ. Political theory is the so what department of political science. ರಾಜಕೀಯ ಸಿದ್ಧಾಂತವು ರಾಜಕೀಯ ವಿಜ್ಞಾನದ ಅದರಿಂದ ಏನಾಗುತ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಿದೆ. ಸೊ ವಾಟ್, ಅದರಿಂದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಿದೆ. ಅಕಾರ್ಡಿಂಗ್ ಟು ರೋಡಿ and others, political theory is really the so what department of political science, where findings by statisticians, psychologists, sociologists and all the rest researchers, the tabulators may be weighed, tied together, cross-referenced and contemplated to the end that meaning and significance may be extracted from the mountainous mass of data. ರೋಡಿ ಮತ್ತು ಇತರರ ಪ್ರಕಾರ ರಾಜಕೀಯ ಸಿದ್ಧಾಂತವು ನಿಜವಾಗಿಯೂ ರಾಜಕೀಯ ವಿಜ್ಞಾನದ ಅದರಿಂದ ಏನಾಗಬೇಕಾಗಿದೆ ಸೊ ವಾಟ್ ಅನ್ನೋ ವಿಭಾಗವಾಗಿದೆ. ಅಲ್ಲಿ ಸಂಖ್ಯಾಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು, ಉಳಿದ ಎಲ್ಲ ಸಂಶೋಧಕರು ಮತ್ತು ಟ್ಯಾಬ್ಯುಲೇಟರ್ಗಳ ಆವಿಷ್ಕಾರಗಳನ್ನು ತೂಕ ಮಾಡ್ಬೋದು, ಹೋಲಿಸ್ಬೋದು, ಒಟ್ಟಿಗೆ ಚರ್ಚಿಸ್ಬೋದು, ಹೋಲಿಸಿ ನೋಡ್ಬೋದು, ಹೊರೆ ಹಚ್ಚಿ ನೋಡ್ಬೋದು ಮತ್ತು ಆ ಅರ್ಥವನ್ನು ಕೊನೆಯಲ್ಲಿ ಎಲ್ಲರೂ ಪರಿಶೀಲಿಸಬಹುದು ಮತ್ತು ದತ್ತಾಂಶದ ಪರ್ವತ ದ್ರವ್ಯರಾಶಿಯಿಂದ ಮಹತ್ವವನ್ನು ಹೊರ ತೆಗೆಯಬಹುದು. ಪೊಲಿಟಿಕಲ್ ಥಿಯರಿ ಈಸ್ ನೈದರ್ ಪೊಲಿಟಿಕಲ್ ಫಿಲಾಸಫಿ ನಾರ್ ಪೊಲಿಟಿಕಲ್ ಥಾಟ್, ಇಟ್ ಈಸ್ ಓನ್ಲಿ ಥಿಯರಿ. ರಾಜಕೀಯ ಸಿದ್ಧಾಂತವು ರಾಜಕೀಯ ತತ್ವಶಾಸ್ತ್ರ ಅಥವಾ ರಾಜಕೀಯ ಚಿಂತನೆ ಅಲ್ಲ. ಪೊಲಿಟಿಕಲ್ ಥಿಯರಿ ಹ್ಯಾಸ್ 3 different kinds of ingredients. One is factual or descriptive. Point B, generalizations based on such empirical data. And Point C, a moral component. ರಾಜಕೀಯ ಸಿದ್ಧಾಂತವು 3 ವಿಭಿನ್ನ ರೀತಿಯ ಅಂಶಗಳನ್ನು ಒಳಗೊಂಡಿದೆ ಇದರ ಸ್ವರೂಪದಲ್ಲಿ. ಪಾಯಿಂಟ್ ಎ, ವಾಸ್ತವಿಕ ಅಥವಾ ವಿವರಣಾತ್ಮಕ. ಪಾಯಿಂಟ್ ಬಿ, ಪ್ರಾಯೋಗಿಕ ದತ್ತಾಂಶವನ್ನು ಆಧರಿಸಿದ ಸಾಮಾನ್ಯೀಕರಣಗಳು ಮತ್ತು ನೈತಿಕ ಅಂಶಗಳು. ಇಷ್ಟನ್ನು ಇದರ ಸ್ವರೂಪದಲ್ಲಿ ಕಾಣ್ಬೋದು. ಅಷ್ಟೇ ಅಲ್ಲದೆ ಪಾಯಿಂಟ್ 6, ಅಂತರ್ಶಿಸ್ತಿನ ವಿಧಾನ, ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್. Political theory is interrelated with other disciplines like history, sociology, psychology, statistics, ethics, from whom it has borrowed their methods of study and material. Graham Wallas, Arthur Bentley, Charles Merriam and Harold Laswell have adopted the models of sociology and psychology. ರಾಜಕೀಯ ಸಿದ್ಧಾಂತವು ಇತಿಹಾಸ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಅಂಕಿಅಂಶಗಳು, ನೈತಿಕತೆ ಮುಂತಾದ ಇತರೆ ವಿಭಾಗಗಳೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ. ಅವರ ಅಧ್ಯಯನ ವಿಧಾನಗಳು ಮತ್ತು ಸಾಮಗ್ರಿಗಳನ್ನು ಅದು ಎರವಲು ಪಡೆದಿದೆ. ಗ್ರಹಾಂ ವಾಲ್ಸ್, ಆರ್ಥರ್ ಬೆಂಟ್ಲಿ, ಚಾರ್ಲ್ಸ್ ಮೇರಿಯಮ್ ಮತ್ತು ಹೆರಾಲ್ಡ್ ಲಾಸ್ವೆಲ್ ರವರು ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನದ ಮಾದರಿಗಳನ್ನು ರಾಜಕೀಯ ಸಿದ್ಧಾಂತದಲ್ಲಿ ಅಳವಡಿಸಿಕೊಂಡಿರೋದನ್ನು ನಾವು ಕಾಣ್ಬೋದು. ಎಂಫಿರಿಕಲ್ ಸ್ಟಡಿ, ಪ್ರಾಯೋಗಿಕ ಅಧ್ಯಯನ ಇದರ ಸ್ವರೂಪದಲ್ಲಿ ಬರುತ್ತೆ. A new dimension has been recently added to the study of political theory, which is called as empirical approach. The generally accepted approach from Plato to 19th century was the normative approach. In such a kind of approach, there is a priori commitment to certain ideas or values like liberty or social justice, and speculation about the type of the state which can achieve such ideas. ರಾಜಕೀಯ ಸಿದ್ಧಾಂತದ ಅಧ್ಯಯನಕ್ಕೆ ಇತ್ತೀಚೆಗೆ ಹೊಸ ಆಯಾಮ ಸೇರಿಸಲಾಗಿದೆ. ಇದನ್ನು ಪ್ರಾಯೋಗಿಕ ವಿಧಾನ ಅಂತ ಕರೀತಾರೆ, ಎಂಫಿರಿಕಲ್ ಮೆಥಡ್. ಪ್ಲೇಟೋದಿಂದ 19ನೇ ಶತಮಾನದವರೆಗೆ ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ವಿಧಾನವು ಪ್ರಮಾಣಕ ವಿಧಾನವಾಗಿತ್ತು. ಅಂತಹ ಒಂದು ರೀತಿಯ
ವಿಧಾನದಲ್ಲಿ ಸ್ವಾತಂತ್ರ್ಯ ಅಥವಾ ಸಾಮಾಜಿಕ ನ್ಯಾಯದಂತಹ ಕೆಲವು ಆಲೋಚನೆಗಳು ಅಥವಾ ಮೌಲ್ಯಗಳಿಗೆ ಪೂರ್ವಭಾವಿ ಬದ್ಧತೆ ಇದೆ ಮತ್ತು ಅಂತಹ ವಿಧಗಳನ್ನು ಸಾಧಿಸಬಹುದಾದ ರಾಜ್ಯದ ಬಗೆಗಿನ ಊಹಾಪೋಹಗಳು ಇದ್ವು. ಎಂಟನೇದಾಗಿ ವ್ಯಾಲ್ಯೂ ಫ್ರೀ ಸ್ಟಡಿ, ಮೌಲ್ಯ ಮುಕ್ತ ಅಧ್ಯಯನ ಇದರ ಸ್ವರೂಪದಲ್ಲಿ ಕಾಣಬಹುದು. ದ ಬಿಹೇವಿಯರಲ್ ಸ್ಕೂಲ್ ಆಫ್ ಪೊಲಿಟಿಕಲ್ ಸ್ಟಡಿ holds that values and facts are two separate things and should be kept analytically distinct. They may be studied separately and the one should not be mixed up with other. The researcher should keep the value preferences away from his study. Since values reflected individual or group preferences, they could not be transplanted from one period of history to another. ರಾಜಕೀಯ ಅಧ್ಯಯನದ ವರ್ತನೆಯ ಶಾಲೆಯು ಮೌಲ್ಯಗಳು, ಸಂಗತಿಗಳು ಎರಡು ಪ್ರತ್ಯೇಕ ವಿಷಯಗಳು ಮತ್ತು ವಿಶ್ಲೇಷಣಾತ್ಮಕವಾಗಿ ವಿಭಿನ್ನವಾಗಿರಬೇಕು ಅಂತ ಹೇಳುತ್ತೆ. ಅವು ಪ್ರತ್ಯೇಕವಾಗಿ ಅಧ್ಯಯನಗಳಾಗಿರಬಹುದು ಮತ್ತು ಒಂದನ್ನು ಇತರರೊಂದಿಗೆ ಬೆರೆಸಬಾರದು. ಸಂಶೋಧಕರು ಮೌಲ್ಯದ ಆದ್ಯತೆಗಳನ್ನು ತಮ್ಮ ಅಧ್ಯಯನದಿಂದ ದೂರ ಇಡಬೇಕು. ಮೌಲ್ಯಗಳು ವೈಯಕ್ತಿಕ ಅಥವಾ ಗುಂಪು ಆದ್ಯತೆಗಳನ್ನು ಪ್ರತಿಬಿಂಬಿಸೋದ್ರಿಂದ ಅವುಗಳನ್ನು ಇತಿಹಾಸದ ಒಂದು ಅವಧಿಯಿಂದ ಮತ್ತೊಂದು ಅವಧಿಗೆ ಸ್ಥಳಾಂತರಿಸಲಾಗುವುದಿಲ್ಲ. ರಾಜಕೀಯ ಸಿದ್ಧಾಂತದ ಪುನರುತ್ಥಾನ, 9ನೇ ಮುಖ್ಯಾಂಶ ಇದರ ಸ್ವರೂಪದಲ್ಲಿ. ರಿಸರ್ಜೆನ್ಸ್ ಆಫ್ ಪೊಲಿಟಿಕಲ್ ಥಿಯರಿ. ಸಿನ್ಸ್ ದ ಟೈಮ್ಸ್ ಆಫ್ ದ ಗ್ರೀಕ್ಸ್, ಪೊಲಿಟಿಕಲ್ ಥಿಯರಿ ಹ್ಯಾಸ್ ಬೀನ್ ಡೆವಲಪಿಂಗ್. ಇಟ್ಸ್ ಸ್ಟಡಿ ಈಸ್ ನೋ ಲಾಂಗರ್ ಕನ್ಫೈನ್ಡ್ ಟು ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಸ್ಟೇಟ್, sovereignty, citizenship, rights, liberty, equality and justice, and its approaches limited to historical, juristic and philosophical. ಗ್ರೀಕರ ಕಾಲದಿಂದಲೂ ರಾಜಕೀಯ ಸಿದ್ಧಾಂತ ಅಭಿವೃದ್ಧಿ ಹೊಂದ್ತಾ ಬಂದಿದೆ. ಇದರ ಅಧ್ಯಯನ ಇನ್ನು ಮುಂದೆ ರಾಜ್ಯ, ಪರಮಾಧಿಕಾರ, ಪೌರತ್ವ, ಹಕ್ಕುಗಳು, ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯದ ಸಾಂಪ್ರದಾಯಿಕ ಪರಿಕಲ್ಪನೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಮತ್ತು ಐತಿಹಾಸಿಕ ನ್ಯಾಯಶಾಸ್ತ್ರ ಮತ್ತು ತಾತ್ವಿಕತೆಯನ್ನು ಇದರಲ್ಲಿ ಕಾಣಬಹುದು ನಾವು. Lastly, conclusion regarding the nature of political theory. From the above description of the nature of political theory, it is thus clear that political theory stands for an abstract model of political order which a professional student of this subject is examining, a guide to the systematic collection and analysis of political data. As a subject, it is a branch of political science. Ethical, legal, speculative, sociological and scientific approaches are its important approaches of political analysis. ರಾಜಕೀಯ ಸಿದ್ಧಾಂತದ ಸ್ವರೂಪದ ಮೇಲಿನ ವಿವರಣೆಯಿಂದ ರಾಜಕೀಯ ಸಿದ್ಧಾಂತವು ಈ ವಿಷಯದ ವೃತ್ತಿಪರ ವಿದ್ಯಾರ್ಥಿ ಪರಿಶೀಲಿಸ್ತಾ ಇರತಕ್ಕಂತಹ ರಾಜಕೀಯ ಕ್ರಮದ ಒಂದು ಅಮೂರ್ತ ಮಾದರಿಯನ್ನು ಸೂಚಿಸುತ್ತದೆ. ಇದು ರಾಜಕೀಯ ದತ್ತಾಂಶಗಳ ವ್ಯವಸ್ಥಿತ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ಮಾರ್ಗದರ್ಶಿಯಾಗಿದೆ. ಒಂದು ವಿಷಯವಾಗಿ ಇದು ರಾಜಕೀಯ ವಿಜ್ಞಾನದ ಒಂದು ಶಾಖೆಯಾಗಿದೆ. ನೈತಿಕ, ಕಾನೂನು, ಊಹಾತ್ಮಕ, ಸಾಮಾಜಿಕ ಮತ್ತು ವೈಜ್ಞಾನಿಕ ವಿಧಾನಗಳು ರಾಜಕೀಯ ವಿಶ್ಲೇಷಣೆಯ ಪ್ರಮುಖ ವಿಧಾನಗಳಾಗಿವೆ ಅಂತ ಹೇಳ್ಬೋದು. ಹಾಗಾಗಿ ರಾಜ್ಯಶಾಸ್ತ್ರಕ್ಕಿಂತ ರಾಜಕೀಯ ಸಿದ್ಧಾಂತ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಪರಿಸ್ಥಿತಿ ಕಾಲ ಬದಲಾದಂತೆಲ್ಲ ರಾಜಕೀಯ ಸಿದ್ಧಾಂತವೂ ಕೂಡ ಅದರ ಜೊತೆಗೆ ಹೊಂದಿಕೊಂಡು ಹೋಗ್ತಾ ಇರೋದನ್ನು ಕಾಣ್ಬೋದು. ಸಿದ್ಧಾಂತದಲ್ಲಿ ಹಲವಾರು ಬದಲಾವಣೆಗಳನ್ನು, ಅಧ್ಯಯನಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು.